ಪೀಪಲ್ ಟಿವಿ, ನಾನು ಅಂಜನಿ. IPL ಅಂತಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದ್ರೆ ಈ ಬಾರಿಯ ಆಕ್ಷನ್ ಅಲ್ಲಿ ಒಂದು ದೊಡ್ಡ ಇತಿಹಾಸವೇ ಸೃಷ್ಟಿಯಾಯಿತು. ಕೇವಲ 13 ವರ್ಷದ ಅಂದ್ರೆ ಕೆಲವರ ಪ್ರಕಾರ 14 ಅಥವಾ 15 ವರ್ಷದ ಬಿಹಾರದ ಹುಡುಗ ವೈಭವ್ ಸೂರ್ಯವಂಶಿಯನ್ನ ರಾಜಸ್ಥಾನ್ ರಾಯಲ್ಸ್ ತಂಡ 1.10 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಇದು ಖುಷಿಯ ವಿಚಾರವೇ ಆದ್ರೂ ಸಹ ಇದರ ಬೆನ್ನಲ್ಲೇ ಒಂದು ದೊಡ್ಡ ಕಾಂಟ್ರವರ್ಸಿ ಶುರುವಾಗಿದೆ. ಕನ್ನಡ ಪರ ಹೋರಾಟಗಾರರಾದಂತಹ CM ಶಿವಕುಮಾರ್ ನಾಯಕ್ ಅವರು ರಾಜಸ್ಥಾನ್ ರಾಯಲ್ಸ್ ತಂಡ ಬಾಲ ಕಾರ್ಮಿಕರನ್ನ ಖರೀದಿಸಿ ಆಟವಾಡಿಸ್ತಾ ಇದೆ, ಇದರಿಂದ ಆತನ ವ್ಯಾಸಂಗ ಹಾಳಾಗ್ತಾ ಇದೆ ಅಂತ ದೂರನ್ನ ದಾಖಲಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕ್ರಿಕೆಟ್ ಆಟಗಾರ ರಾಜಸ್ಥಾನ್ ರಾಯಲ್ ವೈಭವ್ ಸೂರ್ಯವಂಶಿನ ಕೂಡಲೇ ಸರ್ಕಾರ ರಕ್ಷಣೆ ಮಾಡಬೇಕು. ಬಾಲ ಕಾರ್ಮಿಕನಿದ್ದಾನೆ ಅಂದ್ರೆ ರಾಜಸ್ಥಾನ್ ರಾಯಲ್ ಮಾಲೀಕರ ವಿರುದ್ಧ FIR ದಾಖಲಿಸಬೇಕು. ಸಾಮಾನ್ಯ ಜನರ ತಲೆಯಲ್ಲಿ ಬರುವ ದೊಡ್ಡ ಪ್ರಶ್ನೆ ಅಂತಂದ್ರೆ, ಗ್ಯಾರೇಜ್ ಹೋಟೆಲ್ಗಳಲ್ಲಿ ದುಡಿದ್ರೆ ಬಾಲ ಕಾರ್ಮಿಕ ಪದ್ಧತಿ ಅಂತ ಹೇಳ್ತೀರಾ, ಆದ್ರೆ ಕೋಟಿ ಕೋಟಿ ಹಣ ಕೊಟ್ಟು IPL ನಲ್ಲಿ ಆಡಿಸಿದ್ರೆ ಅದು ಬಾಲ ಕಾರ್ಮಿಕ ಪದ್ಧತಿ ಅಲ್ವಾ? 18 ವರ್ಷ ತುಂಬದ ಅಪ್ರಾಪ್ತನ ಜೊತೆ ಫ್ರಾಂಚೈಸಿ ಅಗ್ರಿಮೆಂಟ್ ಮಾಡಿಕೊಳ್ಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಬನ್ನಿ ಈ ವಿಡಿಯೋದಲ್ಲಿ ಭಾರತೀಯ ಕಾನೂನು, ಕಾಂಟ್ರಾಕ್ಟ್ ಆಕ್ಟ್, ಚೈಲ್ಡ್ ಲೇಬರ್ ಆಕ್ಟ್ ಮತ್ತೆ BCCI ರೂಲ್ಸ್ ಏನ್ ಹೇಳುತ್ತೆ ಅನ್ನೋದನ್ನ ಯಾವುದೇ ಪಾಯಿಂಟ್ ಅನ್ನು ಸ್ಕಿಪ್ ಮಾಡದೆ ಫುಲ್ ಡೀಟೇಲ್ಡ್ ಆಗಿ ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಈ ಬಾಲ ಕಾರ್ಮಿಕ ಅಂದ್ರೆ ಚೈಲ್ಡ್ ಲೇಬರ್ ಅನ್ನೋ ಪದದ ಬಗ್ಗೆ ನೋಡೋದಾದ್ರೆ, ಭಾರತದಲ್ಲಿ ಮಕ್ಕಳನ್ನ ದುಡಿಸೋದನ್ನ ತಡೆಯೋದಕ್ಕೆ ಅಂತ ಇರುವಂತಹ ಪ್ರಮುಖ ಕಾನೂನು ಅಂತಂದ್ರೆ ಅದು ಬಾಲ ಕಾರ್ಮಿಕ ಮತ್ತೆ ಕಿಶೋರ ಕಾರ್ಮಿಕ ನಿಷೇಧ ಮತ್ತೆ ನಿಯಂತ್ರಣದ ಕಾಯ್ದೆ 1986. 2016ರಲ್ಲಿ ಈ ಕಾನೂನಿಗೆ ಒಂದು ದೊಡ್ಡ ಅಮೆಂಡ್ಮೆಂಟ್ ತಿದ್ದುಪಡಿಯನ್ನ ತರಲಾಯಿತು. ಈ ಕಾಯ್ದೆಯ ಪ್ರಕಾರ 14 ವರ್ಷದೊಳಗಿನ ಯಾವುದೇ ಮಗುವನ್ನ ಯಾವುದೇ ಕೆಲಸಕ್ಕೆ ಅಥವಾ ಉದ್ಯೋಗಕ್ಕೆ ಸೇರಿಸಿಕೊಳ್ಳುವಂತಿಲ್ಲ ಅಂತ. ಹಾಗಾದ್ರೆ ವೈಭವ್ IPL ನಲ್ಲಿ ಆಡೋದು ತಪ್ಪು ಅಲ್ವಾ? ಇಲ್ಲ, ಇಲ್ಲೇ ಇರೋದು ದೊಡ್ಡ ಟ್ವಿಸ್ಟ್. ಇದೇ ಕಾಯ್ದೆಯ ಸೆಕ್ಷನ್ 32B ಅಡಿಯಲ್ಲಿ ಕಲೆ ಮತ್ತೆ ಕ್ರೀಡೆಗೆ ಒಂದು ಸ್ಪೆಷಲ್ ವಿನಾಯಿತಿ ಅಂದ್ರೆ ಎಕ್ಸೆಂಪ್ಷನ್ ಅನ್ನ ನೀಡಲಾಗಿದೆ. ಈ ರೂಲ್ಸ್ ಪ್ರಕಾರ ಮಕ್ಕಳು ಆಡಿಯೋ, ವಿಜುವಲ್ ಅಥವಾ ಮನರಂಜನಾ ಕ್ಷೇತ್ರದಲ್ಲಿ ಅಂದ್ರೆ ಸಿನಿಮಾಗಳು, ಟಿವಿ ಸೀರಿಯಲ್ಗಳು, ರಿಯಾಲಿಟಿ ಶೋಗಳು, ಜಾಹೀರಾತು ಅಥವಾ ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿ ಭಾಗವಹಿಸಬಹುದು ಅಂತ. ಆದ್ರೆ ಇದರಲ್ಲಿ ಸರ್ಕಸ್ ರಂಗವನ್ನ ಬ್ಯಾನ್ ಮಾಡಲಾಗಿದೆ. ಅಂದ್ರೆ ಸರ್ಕಸ್ ನಲ್ಲಿ ಮಕ್ಕಳನ್ನ ಬಳಸಿಕೊಳ್ಳುವಂತಿಲ್ಲ ಅಂತ. ಕಾನೂನಿನ ದೃಷ್ಟಿಯಲ್ಲಿ ಬಡತನದಿಂದ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯೋದು ದೈಹಿಕ ಮತ್ತೆ ಆರ್ಥಿಕ ಶೋಷಣೆ, ಆದ್ರೆ ಕ್ರೀಡೆಯಲ್ಲಿ ಭಾಗವಹಿಸೋದು ಮಗುವಿನ ಪ್ರತಿಭೆ ಮತ್ತೆ ಕೌಶಲ್ಯದ ಪ್ರದರ್ಶನ ಅಂತ ಹೇಳಲಾಗುತ್ತೆ. ಆದ್ರಿಂದ ವೈಭವ್ ಸೂರ್ಯವಂಶಿ 13 ಅಥವಾ 14 ವರ್ಷದವನಾಗಿದ್ರೂ ಸಹ ಆತ ಕಾನೂನಿನ ಪ್ರಕಾರ ಬಾಲ ಕಾರ್ಮಿಕ ಆಗೋದಿಲ್ಲ. ಬದಲಾಗಿ ಆತನನ್ನ ಓರ್ವ ಕಲಾವಿದ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ಸರ್ಕಾರ ಇಲ್ಲಿ ಒಂದು ಕಟ್ಟುನಿಟ್ಟಾದ ಕಂಡೀಷನ್ ಅನ್ನ ಹಾಕಿದೆ. ಅದೇನಪ್ಪಾ ಅಂತಂದ್ರೆ, ಮಗು IPL ಅಲ್ಲಿ ಆಡ್ಲಿ ಅಥವಾ ಸಿನಿಮಾದಲ್ಲಿ ನಟಿಸ್ಲಿ, ಆತನ ಶಾಲಾ ಶಿಕ್ಷಣಕ್ಕೆ ಅಂದ್ರೆ ಎಜುಕೇಶನ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು ಅಂತ. ಫ್ರಾಂಚೈಸಿಗಳು ಆತನ ವಿದ್ಯಾಭ್ಯಾಸಕ್ಕೆ ಆನ್ಲೈನ್ ಕ್ಲಾಸ್ ಅಥವಾ ಟ್ವಿಟರ್ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಸರ್ಕಾರ ಹೇಳುತ್ತೆ. ಈಗ ನಿಮ್ಮ ತಲೆಯಲ್ಲಿ ಬರುವಂತಹ ಇನ್ನೊಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾರತದ ಕಾನೂನಿನ ಪ್ರಕಾರ 18 ವರ್ಷ ತುಂಬದವರ ಜೊತೆ ಅಗ್ರಿಮೆಂಟ್ ಮಾಡಿಕೊಳ್ಳೋದು ಕ್ರೈಮ್ ಅಲ್ವಾ ಅಂತ. ರಾಜಸ್ಥಾನ್ ರಾಯಲ್ಸ್ ಟೀಮ್ ವೈಭವ್ ಜೊತೆ 1.10 ಕೋಟಿಯ ಲೀಗಲ್ ಡೀಲ್ ಅನ್ನ ಮಾಡಿಕೊಂಡದ್ದಾದ್ರೂ ಹೇಗೆ? ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872ರ ಸೆಕ್ಷನ್ 11ರ ಪ್ರಕಾರ 18 ವರ್ಷ ತುಂಬಿದ ಪ್ರಾಪ್ತ ವಯಸ್ಕರು ಮತ್ತೆ ಸ್ವಸ್ಥ ಚಿತ್ತದವರು ಮಾತ್ರ ಯಾವುದೇ ಲೀಗಲ್ ಅಗ್ರಿಮೆಂಟ್ಗೆ ಸಹಿ ಹಾಕೋದಕ್ಕೆ ಅರ್ಹರು ಅಂತ ಹೇಳತ್ತೆ. 1903ರ ಫೇಮಸ್ ಮೊಹರಿ ಬಿಬಿ ಕೇಸ್ನಲ್ಲಿ ಕೋರ್ಟ್ ಒಂದು ಕ್ಲಿಯರ್ ರೂಲ್ಸ್ ಅನ್ನ ಮಾಡಿದೆ. ಅದರ ಪ್ರಕಾರ ಅಪ್ರಾಪ್ತರ ಅಂದ್ರೆ ಮೈನರ್ ಜೊತೆ ಮಾಡುವಂತಹ ಯಾವುದೇ ಅಗ್ರಿಮೆಂಟ್ ವೈಡ್ ಅಬ್ ಇನಿಷಿಯೋ ಅಂದ್ರೆ ಆರಂಭದಿಂದಲೇ ಶೂನ್ಯ ಆಗಿರುತ್ತೆ ಅಂತ. ಅಂದ್ರೆ ಆ ಅಗ್ರಿಮೆಂಟ್ಗೆ ಕಾನೂನಿನ ಬೆಲೆಯೇ ಇರೋದಿಲ್ಲ, ಮತ್ತೆ ಅದು ಯಾವತ್ತಿಗೂ ಅಗ್ರಿಮೆಂಟ್ ಆಗಿಲ್ಲ ಅನ್ನೋ ಲೆಕ್ಕಾಚಾರವಾಗತ್ತೆ. ಹಾಗಾದ್ರೆ IPL ಡೀಲ್ ವರ್ಕ್ ಆಗೋದು ಹೇಗೆ?
ವೈಭವ್ ಸೂರ್ಯವಂಶಿ ಡೈರೆಕ್ಟ್ ಆಗಿ ರಾಜಸ್ಥಾನ್ ರಾಯಲ್ಸ್ ಜೊತೆ ಯಾವುದೇ ಕಾಂಟ್ರಾಕ್ಟ್ಗೆ ಸಹಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬರೋದೇ ಲಾಭದಾಯಕ ಒಪ್ಪಂದ ಅಂದ್ರೆ ಬೆನಿಫಿಷಿಯಲ್ ಕಾಂಟ್ರಾಕ್ಟ್ಸ್ ಅನ್ನುವಂತಹ ಕಾನ್ಸೆಪ್ಟ್. ಮಗುವಿನ ಭವಿಷ್ಯಕ್ಕೆ, ಟ್ರೈನಿಂಗ್ಗೆ ಅಥವಾ ಆರ್ಥಿಕ ಭದ್ರತೆಗೆ ಲಾಭವಾಗುವಂತಹ ಕಾಂಟ್ರಾಕ್ಟ್ ಗಳನ್ನ ಮಗುವಿನ ಪರವಾಗಿ ಅವರ ಪೋಷಕರು ಅಥವಾ ಲೀಗಲ್ ಗಾರ್ಡಿಯನ್ಸ್ ಮಾಡಿಕೊಳ್ಳಬಹುದು. ಅಂದ್ರೆ IPL ಫ್ರಾಂಚೈಸಿಯ ಅಗ್ರಿಮೆಂಟ್ಗೆ ವೈಭವ್ ಅವರ ತಂದೆ ಸಂಜೀವ್ ಸೂರ್ಯವಂಶಿ ಅವರು ಸಹಿ ಮಾಡ್ತಾರೆ. ಈ ಒಪ್ಪಂದದ ಸಂಪೂರ್ಣ ಲೀಗಲ್ ಹೊಣೆಗಾರಿಕೆ ಆ ಪೋಷಕರ ಮೇಲೆನೆ ಇರತ್ತೆ ಹೊರತು ಅಪ್ರಾಪ್ತ ಮಗುವಿನ ಮೇಲೆ ಅಲ್ಲ. ಸೊ ಕಾನೂನಿನ ಪ್ರಕಾರ ಪೋಷಕರ ಮೂಲಕ ನಡೆಯುವಂತಹ ಇಂತಹ ಕ್ರೀಡಾ ಒಪ್ಪಂದಗಳು 100% ಲೀಗಲ್ ಮತ್ತೆ ವ್ಯಾಲಿಡ್ ಆಗಿನೇ ಇರುತ್ತೆ. ಇದರ ನಡುವೆ ಇಂಟರ್ನೆಟ್ ನಲ್ಲಿ ಈಗ ವೈಭವ್ ವಯಸ್ಸಿನ ಬಗ್ಗೆಯೂ ಕೂಡ ದೊಡ್ಡ ಚರ್ಚೆ ನಡೀತಾ ಇದೆ. ಕೆಲವರು ಆತನ ವಯಸ್ಸು 13 ಅಲ್ಲ 15 ಅಂತ ಹೇಳ್ತಾರೆ. ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದ್ರೆ ICC ರೂಲ್ಸ್ ಪ್ರಕಾರ ಯಾವುದೇ ಆಟಗಾರ ಪುರುಷರ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಆಡಬೇಕು ಅಂತಂದ್ರೆ ಆತನಿಗೆ ಕನಿಷ್ಠ 15 ವರ್ಷ ವಯಸ್ಸಾಗಿರ್ಬೇಕು. ಆದ್ರೆ IPL BCCI ನಡೆಸಂತಹ ಡೊಮೆಸ್ಟಿಕ್ ಟೂರ್ನಮೆಂಟ್ ನಲ್ಲಿ IPL ನಲ್ಲಿ ಆಡೋದಕ್ಕೆ ಇಷ್ಟೇ ಮಿನಿಮಮ್ ವಯಸ್ಸು ಆಗಿರಬೇಕು ಎಂಬ ಯಾವುದೇ ಕಟ್ಟುನಿಟ್ಟಾದ ರೂಲ್ಸ್ BCCI ಮಾಡಲಿಲ್ಲ. ಆಟಗಾರ ಪ್ರೆಷರ್ ಹ್ಯಾಂಡಲ್ ಮಾಡಬಲ್ಲನ ಎಂಬುದನ್ನ ನಿರ್ಧರಿಸುವ ಅಧಿಕಾರವನ್ನ ಫ್ರಾಂಚೈಸಿಗಳಿಗೆ ಬಿಡಲಾಗಿದೆ. ಇನ್ನು ಏಜ್ ಫ್ರಾಡ್ ವಿಚಾರಕ್ಕೆ ಬರೋದಾದ್ರೆ BCCI ಬಳಿ ತುಂಬಾ ಸ್ಟ್ರಿಕ್ಟ್ ಆದ ವೈಜ್ಞಾನಿಕ ಪರೀಕ್ಷೆಗಳಿವೆ. ಯಾವುದೇ ಯುವ ಆಟಗಾರ BCCI ಟೂರ್ನಿ ಆಡುವ ಮುನ್ನ TW3 ಬೋನ್ ಏಜ್ ಟೆಸ್ಟ್ ಮೂಳೆ ಪರೀಕ್ಷೆಗೆ ಒಳಪಡಬೇಕು ಅಂತ ವೈಭವ್ ಸೂರ್ಯವಂಶಿ ಅವರ ತಂದೆ ಹೇಳುವಂತೆ ಆತ 8.5 ವರ್ಷದವನಿದ್ದಾಗಲೇ BCCI ನಡೆಸಿದಂತಹ ಈ ಮೂಳೆ ಪರೀಕ್ಷೆಯನ್ನ ಕ್ಲಿಯರ್ ಮಾಡಿದ್ದಾನೆ. ಹಾಗಾಗಿ BCCI ದಾಖಲೆಗಳ ಪ್ರಕಾರ ಆತನ ವಯಸ್ಸು ಲೀಗಲ್ ಆಗಿ ಪ್ರೂವ್ ಆಗಿದೆ. ಹಾಗಾದ್ರೆ ಫ್ರಾಂಚೈಸಿಗಳು ದುಡ್ಡು ಕೊಟ್ಬಿಟ್ರೆ ಮಗುವನ್ನ ಯಂತ್ರದ ತರ ದುಡಿಸ್ಕೊಳ್ಬೋದಾ ಅನ್ನೋ ಪ್ರಶ್ನೆಗೆ ಇಲ್ಲ ಅನ್ನೋದೇ ಉತ್ತರ. ಭಾರತದ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ NCPCR 2023ರಲ್ಲಿ ಬಾಲ ಕಲಾವಿದರು ಮತ್ತೆ ಕ್ರೀಡಾಪಟುಗಳಿಗಾಗಿ ಸಖತ್ ಸ್ಟ್ರಿಕ್ಟ್ ಆದಂತಹ ಗೈಡ್ ಲೈನ್ಸ್ ಗಳನ್ನ ತಂದಿದೆ. ಹಾಗಾಗಿ IPL ಟೀಮ್ಗಳು ಮಗುವನ್ನ ಬಳಸಿಕೊಳ್ಬೇಕಾದ್ರೆ ಈ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು. ಮೊದಲನೇದಾಗಿ ಜಿಲ್ಲಾಧಿಕಾರಿಗಳ ಪರ್ಮಿಷನ್. ಮಗುವನ್ನ ಆಡಿಸುವ ಮೊದಲು ಕಡ್ಡಾಯವಾಗಿ ಲೋಕಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರಿಂದ ಫಾರ್ಮ್ C ಮುಖಾಂತರ ಪರ್ಮಿಷನ್ ಅನ್ನ ಪಡಿಬೇಕು. ಎರಡನೇದಾಗಿ ಕೆಲಸದ ಅವಧಿ. ಮಗು ದಿನಕ್ಕೆ 5 ಗಂಟೆಗಿಂತ ಹೆಚ್ಚು ಕೆಲಸ ಅಥವಾ ಪ್ರಾಕ್ಟೀಸ್ ಮಾಡುವಂತೆ ಇಲ್ಲ. ಸತತ 3 ಗಂಟೆ ಕೆಲಸದ ನಂತರ ಆತನಿಗೆ ರೆಸ್ಟ್ ಕೊಡಬೇಕು ಅಂತ. ಮೂರನೇದು ಆರ್ಥಿಕ ಭದ್ರತೆ. ಮಗು ದುಡಿಯುವ ಒಟ್ಟು ಹಣದಲ್ಲಿ ಕನಿಷ್ಠ 20-21% ಹಣವನ್ನ ಕಡ್ಡಾಯವಾಗಿ ಆ ಮಗುವಿನ ಹೆಸರಿನಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಮಾಡಬೇಕು. ವೈಭವ್ಗೆ ಸಿಕ್ಕ 1.10 ಕೋಟಿಯಲ್ಲೂ ಸಹ ಈ ನಿಯಮ ಅಪ್ಲೈ ಆಗುತ್ತೆ. ಈ ಹಣ ಆತನಿಗೆ 18 ವರ್ಷ ತುಂಬಿದ ಮೇಲಷ್ಟೇ ಸಿಗತ್ತೆ. ಕೊನೆಯದಾಗಿ ಪೋಷಕರ ಉಪಸ್ಥಿತಿ. ಮಗು ಎಲ್ಲೇ ಆಡ್ಲಿ ಪ್ರಾಕ್ಟೀಸ್ ಮಾಡ್ಲಿ ಒಬ್ಬ ಪೋಷಕರು ಅಥವಾ ಗಾರ್ಡಿಯನ್ ಆ ಮಗುವಿನ ಜೊತೆಯಲ್ಲೇ ಇರಬೇಕು ಅನ್ನೋದು. ಸೊ ವೀಕ್ಷಕರೇ, ಇದಿಷ್ಟು IPL ಅಪ್ರಾಪ್ತ ಆಟಗಾರರು ಮತ್ತೆ ನಮ್ಮ ಭಾರತದ ಕಾನೂನಿನ ಕಂಪ್ಲೀಟ್ ಅನಾಲಿಸಿಸ್. ಒಟ್ಟಾರೆಯಾಗಿ ಹೇಳೋದಾದ್ರೆ ಬಡತನದ ಕಾರಣಕ್ಕೆ ಮಕ್ಕಳ ಕೈಲಿ ಹೋಟೆಲ್ನಲ್ಲಿ ಕೂಲಿ ಮಾಡಿಸೋದು ಕಾನೂನು ಬಾಹಿರ ಮತ್ತೆ ಕ್ರೈಮ್. ಆದ್ರೆ ಅಸಾಧಾರಣ ಟ್ಯಾಲೆಂಟ್ ಇರುವ ಮಕ್ಕಳ ಭವಿಷ್ಯವನ್ನ ರೂಪಿಸೋದಕ್ಕೆ ಕ್ರೀಡೆ ಮತ್ತೆ ಸಿನಿಮಾದಲ್ಲಿ ಅವರಿಗೆ ಲೀಗಲ್ ಎಕ್ಸೆಂಪ್ಷನ್ ಇದೆ. ಡೈರೆಕ್ಟ್ ಅಗ್ರಿಮೆಂಟ್ ಮಾಡೋದಕ್ಕೆ ಆಗದೆ ಇದ್ರೂ ಸಹ ಪೋಷಕರ ಮೂಲಕ ಕಾನೂನುಬದ್ಧವಾಗಿ ಆರ್ಥಿಕ ಒಪ್ಪಂದವನ್ನ ಮಾಡಿಕೊಳ್ಳಬಹುದು. ಹಾಗಾಗಿ ವೈಭವ್ ಸೂರ್ಯವಂಶಿ ಕೇಸ್ನಲ್ಲಿ ಕಾನೂನು ಉಲ್ಲಂಘನೆ ಆಗಿಲ್ಲ. ಇಂತಹ ಟೂರ್ನಿಗಳು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ದೊಡ್ಡ ಆರ್ಥಿಕ ಭದ್ರತೆ ಮತ್ತೆ ರಾಹುಲ್ ದ್ರಾವಿಡ್ ಅವರಂತಹ ಲೆಜೆಂಡ್ಗಳ ಹತ್ತಿರ ಕಲಿಯುವಂತಹ ಅವಕಾಶ ಆ ಮಕ್ಕಳಿಗೆ ಸಿಗತ್ತೆ. ನಿಮ್ಗೆ ಈ ಬಗ್ಗೆ ಏನನ್ಸುತ್ತೆ? ಚಿಕ್ಕ ವಯಸ್ಸಿನಲ್ಲೇ ಕೋಟಿ ದುಡ್ಡು ಮತ್ತೆ ಅತಿಯಾದ ಕಾಂಪಿಟೇಷನ್ ಪ್ರೆಷರ್ ಮಕ್ಕಳಿಗೆ ಒಳ್ಳೇದಾ ಅಥವಾ ಕೆಟ್ಟದ್ದಾ? ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಒಪಿನಿಯನ್ ಅನ್ನ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ.